Just 17, I think I was 23. People started to talk, you know what I mean. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋನ ನೋಡಿ ಹೇಗಿದೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟು ಕೂಡ ಹಾಕಿ. ನಿಮ್ಮ ಕಮೆಂಟ್ ನೋಡಿ ನಾವು ಸ್ವಲ್ಪ ಏನು ಮಿಸ್ಟೇಕ್ ಆಗಿದೆ ಅಂತ ಆ ಥರ ಎಲ್ಲ ತಿಳ್ಕೊಬೋದು. ಹಾಗಾಗಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ. ನಾನಿವತ್ತು ಡೈಲಿ ಲಾಗ್ ವಿಡಿಯೋ ಮಾಡಿದ್ದೀನಿ. ಮೊದಲಿಗೆ ಬ್ರೇಕ್ಫಾಸ್ಟ್ ವಿಡಿಯೋನ ಮಾಡಿಕೊಂಡೆ. ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಮಾಡ್ಬೋದು ಅಂತೇಳಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಅದನ್ನು ಮಗಳಿಗೂ ಕೂಡ ಕೊಟ್ಟು, ಮಗಳು ಸ್ಕೂಲ್ಗೆ ರೆಡಿಯಾಗೆಲ್ಲ ಹೋಗ್ತಾಯಿದ್ಲು. ರೆಡಿಯಾದಾಗ ಹೋಗಿ ತಿಂಡಿ ತಿಂತಾಯಿದ್ಲು. ಆ ಟೈಮಲ್ಲಿ ನಮ್ಮಲ್ಲಿ ನೋಡಿ ಹೇಗೆ ಮಾಡ್ತಾಯಿದೆ ಅಂತ ನೋಡ್ತಾ ಇದ್ದೀರಲ್ವ. ಕೊಡು ಸ್ವಲ್ಪ ನನಗೆ ಅಂತ ಅವಳು ಆಗ ಈ ಥರನೇ ಎಲ್ಲ ಕೇಳ್ತಾ ಇರ್ತಾಳೆ. ಅವಾಗವಾಗ ಕೊಡಲಿಲ್ಲ ಅಂದರೆ ನಮ್ಮನ್ನು ಪರ್ಚೋದು ಉಂಟು. ಅದನ್ನೆಲ್ಲ ಅವಳು ಸ್ಕೂಲ್ಗೆಲ್ಲ ಹೋದ ನಂತರ ನಾನಿಲ್ಲಿ ಮಕ್ಕಳುಗಳು ಆಟಾಡ್ತಾಯಿದ್ರು. ಮುಗ್ಧ ಮನಸ್ಸಲ್ಲಿ ನೋಡಿ ಹೇಗೆ ಆಟಾಡ್ತಿದ್ದಾರೆ ಅಂತ ನೀವೇ. ಹೀಗೆ ಮಕ್ಕಳುಗಳು ಆಟ ಸಾಮಾನು ತಗೊಂಡು ಆಟ ಆಡ್ತಾಯಿದ್ರು. ಒಂಥರ ಖುಷಿ ಅನ್ನಿಸ್ತಾಯಿತ್ತು. ಹಾಗೆ ವಿಡಿಯೋ ಮಾಡಿದೆ. ಮುಂದೆ ಅವರು ಅಡುಗೆ ಮಾಡಬೇಕು, ನಮ್ಮದು ಜೀವನ ಅನ್ನೋದು ಅವ್ರಿಗೆ ಅಷ್ಟು ಗೊತ್ತಿಲ್ಲ. ನಾವೀಗ ನಮಗೆ ಗೊತ್ತಾಗ್ತಿದೆ ಅಡುಗೆ ಮಾಡೋದು ಒಂದು ಇದು ಅಂತ. ಆದರೆ ಮಕ್ಕಳಿಗೆ ಅಡುಗೆ ಆಟ ಅದೆಲ್ಲ ಇಷ್ಟ. ಹಾಗಾಗಿ ನೋಡಿ ಯಾವ ಥರ ಆಟ ಆಡ್ತಿದ್ದಾರೆ ಅಂತ ತುಂಬ ಇಬ್ಬರು ಕೂಡ ಮಾತಾಡಿಕೊಂಡು ಆಟ ಆಡ್ತಾಯಿದ್ರು. ಅದು ಚೆನ್ನಾಗಿತ್ತಂತೇಳಿ ಮಾಡಿದೆ. ಆಟ ಸಾಮಾನಲ್ಲಿ ಮಿಕ್ಸಿ ಮತ್ತು ಎಣ್ಣೆ ಕೆನೆ ಎಲ್ಲ ಕೂಡ ಇತ್ತು. ಅಂದರೆ ಕ್ಯೂಟಾಗಿ ನೋಡೋಕ್ಕೂ ಚೆನ್ನಾಗಿತ್ತಂತಲೇ ಅದನ್ನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ನೋಡಿ ಊಟ ಬಡಿಸೋದು ಆ ಥರ ಎಲ್ಲ ಹೇಗೆ ಮಾಡ್ತಿದ್ದಾರೆ ಅಂತ. ದೊಡ್ಡವರು ಯಾವ ರೀತಿಯಾಗಿ ಊಟ ಬಡಿಸ್ತಾರೆ, ಪ್ಲೇಟ್ ಇಟ್ಟು ನೀರೆಲ್ಲ ಇಟ್ಟು ಆ ಥರನೇ ಯಾವ ರೀತಿ ಬಡಿಸಿದ್ರು ಅಂತ ನೋಡಿದ್ರಲ್ವಾ. ಈಗ ಮತ್ತೆ ಆಟಗಳು ಶುರುಗಳು ಮಾಡಿದ್ರು. ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಅನ್ನಿಸ್ತಾ ಇದೆ. ಹೀಗೆ ಅವರಿಬ್ಬರು ಆಟ ಆಡ್ತಾ ಇರೋದನ್ನು ನೋಡಿ ಖುಷಿ ಆಯಿತು. ಅವ್ರನ್ನೂ ಹಾಗೆ ವೀಡಿಯೋ ಮಾಡಿಕೊಂಡು ನೆಕ್ಸ್ಟು ನಾನು ಈಗ ಅವರೆಕಾಳು ಸೀಸನ್ ಅಲ್ವಾ, ಹಾಗಾಗಿ ಅವರೆಕಾಳು ಸ್ವಲ್ಪ ಕರ್ಕೊಳ್ಳೋಣ ಅಂಥೇಳಿ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೆನೆಸಿ ಇಟ್ಕೊಂಡು ಚಿಲಕ್ಸ್ಕೊಂಡು ಇಟ್ಕೊಂಡಿದ್ವಿ ಅವರೆಕಾಳೆಲ್ಲ. ಅದನ್ನು ಕರೆದ್ರೆ ಎಲ್ಲ ಸ್ನ್ಯಾಕ್ಸ್ಗೂ ಕೂಡ ಆಗುತ್ತಲ್ಲ ಅಂಥೇಳಿ ನೋಡಿ ಅವರೆಕಾಳು, ಕಡಲೆ ಬೀಜ, ಅವಲಕ್ಕಿ ಮತ್ತು ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಇಟ್ಕೊಂಡಿದ್ದೀನಿ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಕರ್ಕೊಳ್ಳೋದಷ್ಟೇ ಬಾಕಿ. ಇವಾಗ ನೋಡಿ ನಾನು ಕರಿಯೋಕ್ಕೋಸ್ಕರ ಎಣ್ಣೆನೂ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಚೆನ್ನಾಗಿ ಕಾದ ನಂತರ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಫಸ್ಟು ಅವಲಕ್ಕಿನ ಕರ್ಕೋತಾ ಇದ್ದೀನಿ. ನೋಡಿ ಎಣ್ಣೆ ಚೆನ್ನಾಗಿ ಕಾದ್ಬಿಟ್ಟು ಈ ಥರ ನನಗೊಂದು ಶೋಧಿಸೋವಂಥ ಜಾಲರಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಕರ್ಕೊಳ್ಳೋಕ್ಕೆಲ್ಲ ಎಷ್ಟು ಈಸಿ ಆಗುತ್ತೆ ನೋಡಿ. ಈಗ ಅವಲಕ್ಕಿನೂ ಅಷ್ಟೇ ತುಂಬ ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಅವಲಕ್ಕಿನ ಹಾಕಿ ಎಷ್ಟು ನೀಟಾಗಿ ಕರಿಬೋದು ಅಂತಂದರೆ ಎಷ್ಟು ಬೇಗ ಕರೆದ್ವಿ ಅನ್ನೋದೇ ಗೊತ್ತಾಗಲ್ಲ. ಹಾಗೆ ಎಲ್ಲನೂ ನಾನು ಅವಲಕ್ಕಿಗಳನ್ನ ಕರೆದಿಟ್ಕೊಂಡೆ. ಅವರೆಕಾಳು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇತ್ತು, ಹಾಗಾಗಿ ಅವಲಕ್ಕಿ ಎಲ್ಲ ಜಾಸ್ತಿ ಹಾಕಿದ್ರೆ ಮತ್ತು ಮಿಕ್ಕಿದ್ದ ಐಟಮ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗುತ್ತೆ ಅಂಥೇಳಿ ನಾನು ಹಾಕೋತಾ ಇದ್ದೀನಿ. ಅವಲಕ್ಕಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ ಈಗ ಕಡಲೆ ಬೀಜನೂ ಕೂಡ ಅದೇ ಜಾಲರಿಯಲ್ಲಿ ಹಾಕಿ ನಾನು ಎಣ್ಣೆಲಿ ಹಾಕಿ ಕರ್ಕೋತಾ ಇದ್ದೀನಿ. ಕಡಲೆ ಬೀಜನ ಅಷ್ಟೇ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಕರ್ಕೊಳ್ಳಿ.
ಅದನ್ನು ಕರೆದಾದ ನಂತರ ನಾನಿಲ್ಲಿ ಕಡಲೆನ ಕರ್ಕೋತಾ ಇದ್ದೀನಿ. ಕಡಲೆನೂ ಅದೇ ರೀತಿಯಾಗಿ ಕರ್ಕೊಂಡೆ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಳೋದಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಅದು ಆಪ್ಷನಲ್ಲು, ಅವ್ರವ್ರ ಇಷ್ಟ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಂದರೆ ಹಾಕ್ಕೋಬೋದು. ನಾನು ಬೆಳ್ಳುಳ್ಳಿನ ಸ್ವಲ್ಪ ಗೆಜ್ಜಿಟ್ಕೊಂಡು ಅದನ್ನು ಹಾಗೆ ಕರ್ಕೊಂಡೆ ಎಣ್ಣೆಗೆ ಹಾಕಿ. ಮತ್ತು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರೆದಿಟ್ಕೊಂಡೆ. ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಕಮ್ಮಿ ಇತ್ತು, ಅದ್ರ ಜೊತೆಲೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಂಥೇಳಿ ಅದನ್ನು ಎಣ್ಣೆಲಿ ಹಾಕ್ಕೊಂಡು ಕರೆದಿಟ್ಕೊಂಡಿದ್ದೀನಿ. ಇವಾಗ ಅದೆಲ್ಲ ಕರೆದಾದ್ಮೇಲೆ ನಾನೀಗ ಅವರೆಕಾಳು ಚಿಲುಕ್ಸಿದ್ದು ಇಟ್ಕೊಂಡಿದ್ನಲ್ಲ ಅದನ್ನು ಕರ್ಕೋತಾ ಇದ್ದೀನಿ. ಸ್ವಲ್ಪ ಅವರೆಕಾಳು ಅಷ್ಟು ಚೆನ್ನಾಗೂ ಇರಲಿಲ್ಲ, ಇನ್ನೇನು ಮಾಡೋದು ಇತ್ತಲ್ಲ ಅಂದ್ಬಿಟ್ಟೇಳಿ ಅದನ್ನು ಈ ಥರ ನೀಟಾಗಿ ಕರ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಿಸ್ಬಿಟ್ಟು ಅವರೆಕಾಳನ್ನ ಕರೀರಿ, ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ನೋಡಿ ಎಲ್ಲನೂ ಕರೆದಿದ್ದೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆನೂ ಜಾಸ್ತಿ ಏನು ಬರಲ್ಲ ಇದರಲ್ಲಿ ಅಷ್ಟೊಂದು ಎಣ್ಣೆ. ನಾನಿವಾಗ ಅದಕ್ಕೆ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಚಿಲ್ಲಿ ಪೌಡರ್ ಅಚ್ಚ ಖಾರದ ಪುಡಿ, ಮತ್ತು ಸ್ವಲ್ಪ ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ ಅಷ್ಟೇನು ಬಂದಿರಲ್ಲ. ಅವಲಕ್ಕಿ ಕರಿಬೇಕಾದ್ರೆ ಒಬ್ಬೊಬ್ಬರು ತುಂಬ ಎಣ್ಣೆ ಎಲ್ಲ ಬರುತ್ತೆ ಅಂತಾರೆ, ಆದರೆ ನನಗೆ ಆ ಥರ ಏನು ಎಣ್ಣೆ ಅಂಶ ಜಾಸ್ತಿ ಬರಲ್ಲ. ನಾನು ಎಷ್ಟು ನೀಟಾಗಿ ಜಾಲರಿಯಲ್ಲೇ ಸೋಸ್ಕೊಂಡ್ಬಿಡ್ರಿ, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅದು ಇನ್ನೊಂದು ಏನಪ್ಪ ಅಂದರೆ ಎಣ್ಣೆ ಕಾದ್ಬಿಟ್ಟು ಚೆನ್ನಾಗಿ ಕಾಯಿಸಿದ್ರೆ ಅವಲಕ್ಕಿ ನಿಜ ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ, ನನಗೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇಲ್ಲಾಂದರೆ ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂತ ಅಂದರೂ ಕೂಡ ಗಟ್ಟಿಗೆ ಬಂದಿರುತ್ತೆ ಅವಲಕ್ಕಿ, ತುಂಬ ಕ್ರಿಸ್ಪಿಯಾಗಿ ಬಂದಿರಲ್ಲ. ಆ ರೀತಿಯಾಗಿ ನಾನು ಅವಲಕ್ಕಿ ಎಲ್ಲ ನೀಟಾಗಿ ಎಲ್ಲನೂ ಕೂಡ ನಾನು ಕರೆದಿಟ್ಕೊಂಡು ನೋಡಿ ಒಂದು ಪ್ಲೇಟ್ಗಾಗಿ ಇಟ್ಟಿದ್ದೀನಿ. ಇದಕ್ಕೆ ಟೀ ಕಾಫಿ ಜೊತೆ ಸ್ನ್ಯಾಕ್ಸ್ ಆಗಿ ತಿಂದರೆ ಚೆನ್ನಾಗಿರುತ್ತೆ. ಮತ್ತು ಏನಾದರೂ ಅಥವಾ ಸೈಡ್ಸ್ಗಿಲ್ಲ ಅಂದರೂ ಕೂಡ ಯೂಸ್ ಮಾಡ್ಕೊಂಡು ತಿನ್ಬೋದು ಹಪ್ಳದ ಬದಲಿಗೆ, ಚೆನ್ನಾಗಿರುತ್ತೆ ಅಂಥೇಳಿ. ಅವರೆಕಾಳು ಸೀಸನ್ ಬರೋಷ್ಟೊತ್ತಿಗೆ ಈ ಥರ ಮಾಡ್ಕೊಳ್ಳಿ. ಅವರೆಕಾಳದೆಲ್ಲ ಕರೆದೆಲ್ಲ ಆದಮೇಲೆ ನಾನಿಲ್ಲಿ ತೋಟಕ್ಕೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ತೋಟಕ್ಕೆ ಹೋದ್ವಿ. ನೋಡಿ ನಾವಿಲ್ಲೆಲ್ಲ ಅಲ್ಲಿ ಓಡಾಡ್ತಾ ಇತ್ತು, ಮತ್ತು ಹಸುನೂ ಇತ್ತು. ಮತ್ತು ಹಸು ಇರೋ ಹತ್ರ ಬೆಳ್ಳಕ್ಕಿಗಳು ಸ್ವಲ್ಪ ಇರ್ತವೆ. ತುಂಬ ಆವಾಗಂತೂ ಚಿಕ್ಕ ವಯಸ್ಸಲ್ಲಿ ನಾವು ನೋಡಿದಾಗ ತುಂಬ ಇರ್ತಿದ್ವು, ಈಗ ಬೆಳ್ಳಕ್ಕಿ ಕೂಡ ಇಲ್ಲ. ನಾನು ಅಲ್ಲಿ ಅಂಥ ನವಿಲು ಕೂಡ ಪಾಸ್ ಆಯಿತು, ನೀವು ಗಮನಿಸಿದ್ರೋ ಇಲ್ವೋ ಗೊತ್ತಿಲ್ಲ. 3-4 ನವಿಲುಗಳಿದ್ವು. ಅದನ್ನು ವಿಡಿಯೋ ಮಾಡೋಕ್ಕೆ ಅಂತಲೇ ನಾನು ಹೋಗಿದ್ದಿದ್ದು, ಆದರೆ ಅದು ಸೌಂಡ್ ಕೇಳಿಸಿದ ತಕ್ಷಣ ನವಿಲುಗಳೆಲ್ಲ ಹೊರಟ್ಬಿಟ್ವು. ಹಾಗೆ ಸುಮ್ಮನೆ ಹಸು ಮತ್ತು ಬೆಳ್ಳಕ್ಕಿದೆಲ್ಲ ಇತ್ತಲ್ಲ, ಹಾಗೆ ವಿಡಿಯೋ ಮಾಡಿಕೊಂಡೆಲ್ಲ ಆದಮೇಲೆ ಮತ್ತೆ ನಾವು ತೋಟದಲ್ಲೇ ಒಂದು ಸ್ವಲ್ಪ ರೌಂಡ್ ಹಾಕಿ, ಮತ್ತು ಹಸು ಕರು ಜೊತೇಲಿರೋದು ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮತ್ತು ತೋಟದೊಳಗೆಲ್ಲ ಒಂಥರ ಗ್ರೀನಿಶ್ ಆಗಿರೋದ್ರಿಂದ ಅವೆರಡು ಹಸು ಮತ್ತು ಕರು ಇರೋದ್ರಿಂದ ಅದು ಆ್ಯಕ್ಚುಲಾಗಿ ಅಮ್ಮ ಮಗಳಲ್ಲ, ಅಕ್ಕ ತಂಗಿ, ತುಂಬ ಚೆನ್ನಾಗಿತ್ತು. ಹಾಗೆ ಅದನ್ನು ವಿಡಿಯೋ ಮಾಡ್ಕೊಂಡು ನಾವು ಮನೆಗೆ ಬಂದು ಸ್ವಲ್ಪ ಹೊತ್ತು ಕೂತು ಟೀ ಎಲ್ಲ ಕುಡಿದ್ವಿ. ಟೀ ಕುಡಿದು ಅವರೆಕಾಳು ಒಗ್ಗರಣೆ ಮಾಡಿದ್ನಲ್ಲ ಅದನ್ನು ಟೀ ಜೊತೇಲಿ ತೊಗೊಂಡು ಕುಡಿದ್ವಿ. ಅವರೆಕಾಳು ಸೀಸನ್ ಮುಗಿಯೋಷ್ಟೊತ್ತಿಗೆ ಅವರೆಕಾಳು ಒಗ್ಗರಣೆ ಮಾಡಿ ನೋಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.